ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಈ ವಾಟ್ಸಪ್ಪಲ್ಲಿ ಒಬ್ಬರು ನನ್ನ ಫ್ರೆಂಡು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಡಿಸೈನ್ ಹೇಳ್ಕೊಡಿ ಅಂತ. ಸೊ ಅದನ್ನು ಟ್ರೈ ಮಾಡಿದ್ದೀನಿ, ಹೇಳ್ಕೊಡ್ತೀನಿ. ಅದಕ್ಕೆ ಸ್ಟಾರ್ಟಿಂಗು ಬೇಸ್ ಲೈನು ಹಾಕಿದ್ದೀನಿ. ಸೊ ಅದನ್ನು ನಿಮಗೆ ಯಾವ ಥರ ಅನ್ನೋದು ಹೇಳ್ತಾ ಹೋಗ್ತೀನಿ. ಸ್ಯಾರಿ ಈ ಥರ ಇದೆ. ಇದು ನೋಡಿ, 2 ಕ್ರಿಸ್ಟಲ್ಲು, ಒಂದು ಲಾಕ್ ಮಾಡ್ಕೊಳ್ಳಿ, ಒಂದು ನಾಟ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ನೋಡಿ, ನಾನು ಇದನ್ನು ಎಕ್ಸ್ಟ್ರಾ ಥ್ರೆಡ್ನ ಇಲ್ಲಿ ತೊಗೊಂಡಿದ್ದೀನಿ. ಈ ಥರ ನಾಟ್ನ ನಾನು ಈ ಥರ ಹೇಳ್ಕೊಂಡಿದ್ದೀನಿ ಇದರೊಳಗೆ. ಸೊ ಇಲ್ಲಿ ನೀವು ಹಿಂಗೆ ಅಂಟಿಸ್ಕೊಂಡ್ರೆ ಇಲ್ಲಿ ನೀಟಾಗಿರುತ್ತೆ. ಓಕೆ, ಇದೊಂದು ಟಿಪ್ಪು. ಓಕೆ, ಇದು ನಿಮ್ಗೆ ಗೊತ್ತಿದ್ರೆ ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ಒಂದು ನಾಟ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ಕೋತೀವಿ. ಒಂದು ಲಾಕ್ ಮಾಡ್ಕೊಂಬಿಟ್ಟು ಬಟ್ಟೆಲಿ ಇದು ಎರಡು ಒಂದೇ ಸಾರಿ ಎರಡನ್ನೂ ಪಿಕ್ ಮಾಡಿಬಿಟ್ಟು ಕ್ರೋಶಲ್ಲಿ ಲಾಕ್ ಮಾಡಿಬಿಟ್ಟು ಬೀಡ್ ಲಾಕ್ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀನಿ, ಇಲ್ಲಿ 6 ಚೈನ್ ಹಾಕ್ಕೊಂಡಿದ್ದೀನಿ. ಈ 6 ಚೈನ್ನ ಸ್ವಲ್ಪ ಹತ್ತಿರ ಹಾಕ್ಕೊಂಡಿದ್ದೀನಿ, ಸೊ ದಟ್ ನಾವು ಆರ್ಚ್ ಹಾಕಿದಾಗ ಕರು ಬರಲಿ ಅಂತ. ಇದು ಮತ್ತೆ 5 ಚೈನ್ ಸ್ಟ್ರೈಟ್, 5 ಚೈನ್ ಸ್ಟ್ರೈಟ್, ಮತ್ತು 2 ಕ್ರಿಸ್ಟಲ್, ಮತ್ತು 5 6 5. ಸೊ ನಿಮಗಿದು ಬೇಸ್ ಲೈನು ಬರೀ ಇದೇ ಥರ ಬರುತ್ತೆ. ಸೊ ಎಲ್ಲೂ ಕನ್ಫ್ಯೂಸ್ ಆಗುವಂಥದ್ದಿಲ್ಲ. ನೀವು ಸ್ಟಾರ್ಟಿಂಗು 2 ಬೀಡ್ ಆದಮೇಲೆ 5 ಚೈನ್ 6 ಚೈನ್ 5 ಚೈನ್ ಮತ್ತು ಬೀಡ್. ಈ 6 ಚೈನ್ ಅನ್ನೋದು ಸ್ವಲ್ಪ ಹತ್ತಿರ ಹಾಕ್ಕೊಳ್ಳಿ, ಒನ್ ಪಾಯಿಂಟ್ ಹತ್ತಿರ ಹಾಕ್ಕೊಂಡ್ರೆ ಆಯಿತು. ಸೊ ಸೆಕೆಂಡ್ ಲೈನ್ ಹೇಳ್ಕೊಡ್ತೀನಿ, ಬನ್ನಿ. ಇದು ನೋಡಿ, ನಾನಿಲ್ಲಿ ಇದರಲ್ಲಿ ಏನು ವಿಶೇಷ ಅಂತಂದರೆ ಈ ಆರ್ಚಿಗೆ ಇಲ್ಲಿ 8 ಎಳೆ ದಾರ ತೊಗೋಬೇಕಾಗತ್ತೆ. ಆಮೇಲೆ 8 ನಂಬರ್ ಕ್ರೋಶ ಇದ್ದರೆ ಬೆಟರು. ಬಟ್ ನನ್ನ ಹತ್ರ ಇವಾಗ 8 ಇಲ್ಲ, ಸೊ ನಾನು 10ರಲ್ಲೇ ಮಾಡಿ ತೋರಿಸ್ತೀನಿ. ಅಷ್ಟೇನು ಡಿಫ್ರೆನ್ಸ್ ಬರೋಲ್ಲ, 8ರಲ್ಲಿ ಸ್ವಲ್ಪ ದಪ್ಪಕ್ಕೆ ಬರ್ಬೋದು. ಇದು ನೋಡಿ, ಇಲ್ಲಿ ನಂದು ದಾರ ಖಾಲಿಯಾಗಿದೆ ಅಂತ ಕಟ್ ಮಾಡಿಬಿಟ್ಟು ನಾನು ತಿರ್ಗಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೀವು ಹಂಗೆ ಕಂಟಿನ್ಯೂ ಮಾಡ್ತಾ ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ಈ ಥರ ಹತ್ತಿರಕ್ಕೆ ಗಂಟು ಹಾಕ್ಕೊಂಬಿಡಿ, ಸೊ ದಟ್ ಆಮೇಲೆ ನೀವು ಇದನ್ನು ಕಟ್ ಮಾಡಿ ಅಂಟಿಸ್ಕೋಬೋದು. ಇಲ್ಲಿ ಈ ಬೀಡ್ ಮೇಲೆ ಆರ್ಚ್ ಮಾಡ್ಕೋಬೇಕು, ಚೈನು ನೋಡಿ ಈ ಥರ. ಇದು ಉಲ್ಟಾ ಇದೆ ಸೀರೆ, ಗಮನ ಇರಲಿ. ರಾಂಗ್ ಸೈಡಲ್ಲಿ ವರ್ಕ್ ಮಾಡ್ಕೋಬೇಕು. ಇದು 8 ನಂಬರ್ ಕ್ರೋಶ ಆದರೆ ಇಷ್ಟು ದಾರಾನ ಆ ಹುಕ್ಕಲ್ಲಿ ತೊಗೋಬೋದು ಈಸಿಯಾಗಿ. ಓಕೆ, ಇವಾಗ ಒಂದು ಲಾಕ್ ಆಯಿತು. ಈ ಬೀಡ್ಗೆ ಎಷ್ಟು ಚೈನ್ ಬೇಕು ಅಂತ ನೋಡೋಣ. 4 5 ಸಾಕಾಗುತ್ತೆ, ಇನ್ನೊಂದು ಬೇಕಿದ್ರೆ ಹಾಕಿ ನೋಡೋಣ. ಓಕೆ, 6 ಆಗುತ್ತೆ. ಇಲ್ಲಿ ಲಾಕ್ ಮಾಡಿರೋ ಜಾಗದಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿಬಿಟ್ಟು ನೋಡಿ, ಈ ಥರ ಬರುತ್ತೆ. ಇಲ್ಲಿ 5 ಚೈನ್, ಇದು 5 ಚೈನಲ್ಲಿ ಒಂದು 2 ಸರಿ ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. 2 ಸರಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಇಲ್ಲಿ ನಾವು 6 ಚೈನ್ ಹಾಕ್ಕೊಂಡಿರ್ತೀವಲ್ವ, ಅಲ್ಲಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಈ ಥರ ಒಂದು ಸರಿ ದಾರ ಸುತ್ತಕೊಂಡು ಕ್ರೋಶ ಮೇಲೆ ಸರಿ 14 ಡಬಲ್ ಕ್ರೋಶ ಬರೋ ತನಕ ಹಾಕೋಬೇಕಾಗುತ್ತೆ. ಈ ಥರ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಈ ಥರ 14 ಡಬಲ್ ಕ್ರೋಶ ಆದಮೇಲೆ ಇಲ್ಲಿಗೆ 2 ಸರಿ ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಂಡು ಬೀಡ್ ಪಕ್ಕ ಬಂದಿರೋದಕ್ಕೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದೇ ಥರ
6 ಚೈನ್ ಹಾಕ್ಕೊಂಡು ಇಲ್ಲಿಗೆ ಲಾಕ್ ಮಾಡಿ ಮತ್ತು ಇಲ್ಲಿ 2 ಸಿಂಗಲ್ ಕ್ರೋಶ ಹಾಕಿ ಮತ್ತು ಇಲ್ಲಿಗೆ ಇದೇ ಥರ ಆರ್ಚ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಪಾಸ್ ಮಾಡಿಬಿಟ್ಟು ರಿವೈಂಡ್ ಮಾಡಿಬಿಟ್ಟು ತಿರ್ಗಾನು ಒಂದು ಸರಿ ನೋಡ್ಕೊಳ್ಳಿ, ಸೊ ದಟ್ ನಿಮಗೆ ಅವಾಗ ಹೆಂಗೆ ಮಾಡಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಲೈನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಒಂದು ಸ್ವಲ್ಪ ನಾನು ಬದಲಾವಣೆ ಮಾಡ್ಕೊಂಡಿದ್ದೀನಿ. ಇದು ನೀವು ಯಾವ ಥರ ಬೇಕಿದ್ರೂ ಇಲ್ಲಿ ಸ್ಟಿಚಸ್ ಹಾಕ್ಕೋಬೋದು, ಬದಲಾವಣೆಗಳು ಮಾಡ್ಕೋಬಹುದು. ನೀವು ಹಿಂಗೆ ಬರೋವಾಗ ಈ 2 ಬೀಡ್ ಹತ್ರ ಹೇಗೆ ಬೇಕಿದ್ರೂ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಸೊ ನೋಡಿ, ಈ ಥರ ಮಾಡಿದ್ದೀನಲ್ಲ, ಇದೆಲ್ಲ ಅಷ್ಟೇ. ಇಲ್ಲಿ ಲಾಕ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಇದು ಮಾಡ್ಕೊಳ್ಳಿ. ನಾನು ಸ್ಟಾರ್ಟಿಂಗ್ ಹೇಳ್ಕೊಡ್ತೀನಿ ಈಗ, ಆ್ಯಂಡ್ ಲಾಕಿಂಗ್ ಲಾಸ್ಟು ಹೇಳ್ಕೊಡ್ತೀನಿ ಹೇಗೆ ಅನ್ನೋದು. ಸ್ವಲ್ಪ ನಾವು ಚೇಂಜಸ್ ಮಾಡ್ಕೊಂಡಿರೋದು, ನಾನು ಹೇಗೆ ಬೇಕಿದ್ರೂ ಈ ಡಿಸೈನ್ ಮಾತ್ರ ಹೇಗೆ ಬೇಕಿದ್ರೂ ಮಾಡ್ಬೋದು. ನೀವು ಕಂಬದ ಮಧ್ಯದಲ್ಲಿ ಮಾಡ್ಬೋದು, ಚೈನ್ ಮೇಲೆ ಮಾಡ್ಬೋದು, ಇಲ್ಲಿಂದ 3 ಚೈನ್ ಹಾಕಿ ಮಾಡ್ಬೋದು. ತುಂಬ ಟೈಪ್ ಆಫ್ ವೆರೈಟೀಸ್ ಇದೆ. ನಾನು ಈ ಥರ ಹೇಳ್ಕೊಟ್ಟಿದ್ದೀನಿ, ಈ ಥರ ನೀವು ಮಾಡಿ ಚೆನ್ನಾಗಿ ಬರ್ಬೋದು. ಓಕೆ, ಈಗ ಇದು ಲಾಕ್ ಅಂದ್ಕೊಳ್ಳಿ. ಲಾಕ್ ಹತ್ರ ಒಂದು ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಚೇಂಜಸ್ ಇರುತ್ತೆ. ಇದು ನೀವು ಮಾಡ್ತಾ ಮಾಡ್ತಾ ನಿಮಗೂ ಅದು ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಫಸ್ಟು 6 ಚೈನ್ ಹಾಕ್ಕೊಂಡಿದ್ವಿ, ಈಗ 5 ಚೈನ್ ಹಾಕ್ಕೊಂಡು ಸೊ ಈ ನಾವು ಲಾಕ್ ಮಾಡಿರ್ತೀವಲ್ಲ ಪ್ರೀವಿಯಸ್ ಆಗಿ, ಅಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ ಇಲ್ಲಿ ಒಂದು ಚೈನ್ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಂಡು ಈಗ 3 ಚೈನ್ ಹಾಕ್ಕೊಂಡು ನೋಡಿ, ಕ್ರೋಶ ಮೇಲೆ ದಾರ ಸುತ್ಕೊಂಡು ಇಲ್ಲಿಗೆ ನೀವು 4 ಕಂಬ ಹಾಕ್ಕೋಬೇಕು. ಗೊತ್ತಾಯ್ತಾ? ಈಗ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ಲ, ಅಲ್ಲಿ ಈ ಥರ 4 ಕಂಬ ಹಾಕ್ಕೊಳ್ಳಿ. ನಾಲ್ಕು ಡಬಲ್ ಕ್ರೋಶ ಆದಮೇಲೆ ನೋಡಿ, ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಅಂದಾಜು ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಚೈನಿಗೆ ಬರಬೇಕಿದು, ಲಾಕಿಂಗು ಚೈನಿಗೆ ಬರಬೇಕು. ಕಂಬಕ್ಕೆ ಮಾಡಿಲ್ಲ ನಾನು, ಮೇಲೆ ಚೈನಿಗೆ ಮಾಡಿಬಿಟ್ಟು ಜಸ್ಟ್ ಸಿಂಗಲ್ ಕ್ರೋಶ ಲಾಕಿಂಗು. ಮೂರು ಚೈನ್ ಹಾಕ್ಕೊಂಡು ನೋಡಿ, ಈ ಗ್ಯಾಪಲ್ಲಿ 4 ಸರಿ ಕಂಬ ಹಾಕ್ಕೊಳ್ಳಿ. ಇಲ್ಲಿ ಡಬಲ್ ಕ್ರೋಶ ತೋರಿಸಿದ್ದೆ ನಾನು, ಬೇಡ, ಜಸ್ಟ್ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇದು 3 ಚೈನಿಗೆ ಬಂದರೂ ಸರಿ, 2 ಚೈನಿಗೆ ಬಂದರೂ ಸರಿ ಲೆಕ್ಕ. ಒಟ್ಟು ಈ ಥರ 5 ಬರಬೇಕು. 5 ಬರೋ ತನಕ ನೀವು ಅಲ್ಲೇ ಅಕಾಮ್ಡೇಟ್ ಮಾಡಬೇಕು. ಇದು ನೋಡಿ, 5 ಪೆಟಲ್ಸ್ ಆದಮೇಲೆ ಈಗಲೂ ಈ ಕೊನೆ ಕಂಬದ ಚೈನಿಗೆ ನೀವು ಲಾಕ್ ಮಾಡ್ಕೋಬೇಕು. ಇನ್ನೆಲ್ಲೂ ಲಾಕ್ ಮಾಡ್ಕೋಬಾರ್ದು. ಈಗ ಚೈನ್ ಮೇಲೆ ಈ ಥರ ಲಾಕ್ ಮಾಡಿ ಮತ್ತೆ ಇಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನ್. ಓಕೆ, 5 ಚೈನ್. ನೋಡಿ, ಇದು 8 ಎಳೆ ತೊಗೋಬೇಕು ನೀವು, 8 ಸ್ಟ್ಯಾಂಡ್ಸ್ ತೊಗೋಬೇಕು. ಈ ಗ್ರೀನ್ಗೆ 6 ನಡೆಯುತ್ತೆ. ಇದು 8 ತೊಗೊಂಡ್ರೆ ನೀವು ತುಂಬ ದಪ್ಪ ದಪ್ಪ ಬಂದುಬಿಡುತ್ತೆ. ಸೊ ಇದು 8 ತೊಗೊಂಡು 8 ಎಳೆ ತೊಗೊಂಡು 8 ನಂಬರ್ ಕ್ರೋಶಲ್ಲಿ ಮಾಡ್ಬೋದು. ನಂತರ ಇರಲಿಲ್ಲ, ಸೊ ಅದಕ್ಕೆ 10ರಲ್ಲಿ ಮಾಡಿದ್ದೀನಿ. ಈ ಥರ ಪೆಟಲ್ಸ್ ಮಾಡಬೇಕು. ಕ್ಲೀನಾಗಿ ಬರುತ್ತೆ. ಅವಾಗ ಇಲ್ಲಿ ನೀವು ಈ ಬೀಡ್ ಕೆಳಗೆ ಕುಚ್ಚು ಕಟ್ಟಿದ್ರೆ ಚೆನ್ನಾಗಿರುತ್ತೆ. ನಾನು ಹೇಳಿದ್ನೆಲ್ಲ ತುಂಬ ಟೈಪ್ಸ್ ಇದೆ. ಇಲ್ಲಿ ಬೀಡ್ ಹಾಕ್ಬಿಟ್ಟು ಮಾಡ್ತಾರೆ. ಇದಾದಮೇಲೆ ಬೇಕಿದ್ರೆ ನೀವು ಬೀಡ್ ಹೊಲ್ಕೋಬೋದು.
ಹೇಗೆ ಬೇಕಿದ್ರೂ ಮಾಡ್ಕೋಬೋದು. ಈ ಥರ ಬರುತ್ತೆ. ಇದನ್ನ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಒಂದು ಇಲ್ಲಿ ಕ್ರಾಸಾಗಿ ಬೀಡ್ ಹಾಕಿದ್ದೀನಿ ನಾನು, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು. ಇದನ್ನು ನೋಡಿ, ಅದನ್ನು ನೋಡಿ ಟ್ರೈ ಮಾಡಿ. ಸೊ ಕುಚ್ಚು ಬಂದು ಹಾಕಿದ ಮೇಲೆ ಫೈನಲ್ ಲುಕ್ ಹೇಗೆ ಬಂದಿದೆ ನೋಡೋಣ ಫ್ರೆಂಡ್ಸ್. ನೋಡಿ ಫೈನಲ್ ಆಗಿ ಈ ಥರ ಬರುತ್ತೆ. ನಾನು ಬೇಬಿ ಕುಚ್ಚು ಥರ ಸಣ್ಣ ಕುಚ್ಚು ಹಾಕಿದ್ದೀನಿ. 130 140 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಸೊ ನೀವು ಡಬಲ್ ಮಾಡಿದ್ರೆ 280 ಆಗುತ್ತೆ. ಸೊ ಇದೇ ಥರ ನೋಡಿ, ಇಲ್ಲಿ ಫಿನಿಶಿಂಗ್ ಎಲ್ಲ ಕ್ಲೀನಾಗಿ ಬರಬೇಕು. ಈ ಥರ ಬಂದರೆ ಚೆನ್ನಾಗಿರುತ್ತೆ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಲೈಕ್ ಕೊಡಿ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಇನ್ನು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಒತ್ತಿ. ಸೊ ದಟ್ ನಾನು ಯಾವುದಾನ ಈ ಥರ ಡಿಸೈನು ನೀವು ಕೇಳಿದ್ದು ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್, ತೊಂದರೆ ಇಲ್ಲ. ಆ ಥರ ನಿಮ್ಗೆ ಯಾವುದಾನು ಕಷ್ಟ ಅನಿಸ್ತು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಕಳಿಸಿ, ನಾನು ನಿಮಗೆ ಟ್ರೈ ಮಾಡಿ ಕಳಿಸ್ತೀನಿ. ಓಕೆ. ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಇದಕ್ಕೆ ಕ್ರಾಸ್ ಬೀಡ್ಸ್ ಹಾಕಿರೋದನ್ನು ಲಿಂಕ್ ಹಾಕಿರ್ತೀನಿ. ಸೊ ಅದನ್ನು ನೋಡಿ ಟ್ರೈ ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.